ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ತುಂಬ ಆರೋಗ್ಯಕರವಾದಂತಹ ಹಾಗೂ ತುಂಬ ರುಚಿಯಾಗಿ 10-15 ನಿಮಿಷದಲ್ಲಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಬೋದು ಅಂದರೆ ಅದು ವಾಂಗಿಬಾತು. ಹೌದು, ನೀವು ಉಪ್ಪಿಟ್ಟು ಮಾಡೋಕ್ಕೆ ಜಾಸ್ತಿ ಸಮಯ ಬೇಡ ಅಂತೀರಲ್ವ, ಅದೇ ಉಪ್ಪಿಟ್ಟಷ್ಟೇ ಸಮಯ ಈ ವಾಂಗಿಬಾತನ್ನು ಮಾಡ್ಬೋದು. ಅದರಲ್ಲೂ ಆರೋಗ್ಯಕರವಾಗಿ ಮತ್ತು ಕ್ವಿಕ್ಕಾಗಿ. ಈ ವಾಂಗಿಬಾತು ಬೆಳಗಿನ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಲಂಚು ಹಾಗೂ ರಾತ್ರಿ ಡಿನ್ನರು ಯಾವುದಕ್ಕೆ ಆಗಲಿ ಎಲ್ಲದಕ್ಕೂ ಸೂಟೇಬಲ್ ಆಗುತ್ತೆ. ನೋಡಿ, ಹೀಗೆ ಸ್ವಲ್ಪ ಜ್ಯೂಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಳಿ. ಇದು ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಬೇರೆ ಬೇರೆ ಮೆಥಡಲ್ಲಿ ಮಾಡಿರ್ಬೋದು ನೀವು ವಾಂಗಿಬಾತನ್ನು, ಯಾಕಂದರೆ ಅನ್ನನ ಸಪ್ರೇಟ್ ಮಾಡಿಕೊಂಡು ಗ್ರೇವಿನ ಸಪ್ರೇಟ್ ಮಾಡಿಕೊಂಡು ಮಿಕ್ಸ್ ಮಾಡೋದು ವಾಂಗಿಬಾತು. ಈಗ ನಾವು ಮಾಡಿರೋದು ಆ ಥರ ಅಲ್ಲ, ಪಲಾವ್ ರೀತಿ ಮಾಡಿದ್ದೀನಿ ಮತ್ತು ರುಚಿ ಮಾತ್ರ ಅದ್ಭುತವಾಗಿದೆ. ಇದರಲ್ಲಿ ಆರೋಗ್ಯ ಟಿಪ್ಸು ಕೂಡ ಹೇಳ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕೊನೆವರೆಗೆ ವಿಡಿಯೋ ನೋಡಿ. ಲೈಕು, ಹೈಪು ಹಾಗೂ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಜಾಹೀರಾತು ಬಂದರೆ ಸ್ಕಿಪ್ ಮಾಡಬೇಡಿ, ದಯಮಾಡಿ ಪೂರ್ತಿ ವಿಡಿಯೋ ನೋಡಿ. ಬದನೆಕಾಯಲ್ಲಿ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂದರೆ, ನಾರಿನಂಶ ಹೆಚ್ಚು ಇದ್ದು ಬೇಗ ಜೀರ್ಣಕ್ರಿಯೆಗೆ ಒಳ್ಳೆ ಬೆನಿಫಿಟ್ಟಾಗಿ ಕೆಲಸ ಮಾಡುತ್ತೆ. ಇಲ್ಲಿ ನಾವು ವಾಂಗಿಬಾತನ್ನು ಮಾಡೋಕ್ಕೆ ಏನೇನು ಐಟಮ್ ಬೇಕು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಇಬ್ರಿಗಾಗಷ್ಟು ವಾಂಗಿಬಾತನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಬಟ್ಟಲು, ಸಾಸರ್ ಬಟ್ಟಲಲ್ಲಿ ಒಂದು ಬಟ್ಟಲು ಸಾಕು ಬ್ರೇಕ್ಫಾಸ್ಟಿಗೆ. ಒಂದು ಬಟ್ಟಲು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಇದು ವಾಂಗಿಬಾತ್ ಪೌಡರು. ಬಿಸಿಬೇಳೆ ಬಾತು ಮತ್ತು ವಾಂಗಿಬಾತ್ಗೆ ಒಂದೇ ಪೌಡರ್ನ ಮನೆಯಲ್ಲಿ 10-15 ನಿಮಿಷದಲ್ಲಿ ರೆಡಿ ಮಾಡೋದು ಹೇಗೆ ಅನ್ನೋದನ್ನು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಅಲ್ಲಿ ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬ ಸೂಪರಾಗಿದೆ. 6 ತಿಂಗಳು ವರ್ಷದವರೆಗೂ ಶೇಖರಣೆ ಮಾಡಿ ಇಟ್ಕೋಬೋದು ಈ ಪೌಡ್ರನ್ನ. ನಾನಿಲ್ಲಿ ಇಬ್ರಿಗೋಸ್ಕರ ಅಲ್ವಾ, ಬದನೆಕಾಯಿ ಒಂದು 4 ಈ ರೀತಿ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಆಗಲೇ ತೋರಿಸಿದಂತಹ ಪೌಡರು 1-2 ಸ್ಪೂನಷ್ಟು ಹಾಕ್ಕೊಂಡ್ರಾಯ್ತು. ಈರುಳ್ಳಿ ಒಂದು, ಹಾಗೆ ದಪ್ಪದಾದಂಥ ಒಂದು ಟೊಮೊಟೊ ಮತ್ತು ಸಾಸಿವೆ, ಕರಿಬೇವು ಒಗ್ಗರಣೆಗೆ ಅಂತ ಹೀಗೆ ಎಲ್ಲ ರೆಡಿ ಮಾಡಿಟ್ಕೊಂಡು 2 ಇಂಚಷ್ಟು ಶುಂಠಿ ಹಾಗೂ 4-5 ಎಸಳು ಬೆಳ್ಳುಳ್ಳಿಯನ್ನು ಹೀಗೆ ಜಜ್ಜಿ ಇಟ್ಕೊಂಡಿದ್ದೀನಿ. ಇದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡಿದ್ರೂ ಕೂಡ ತುಂಬ ಸೂಪರಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಖಂಡಿತ. ಹೀಗೆ ಕುಕ್ಕರ್ನಲ್ಲೇ ಮಾಡೋಣ. ಕುಕ್ಕರ್ನ ಇಟ್ಟು ಇಲ್ಲಿ 5-6 ಸ್ಪೂನು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀವಿ. ನೋಡಿ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋರು ಆಯಿಲ್ನ ಕಡಿಮೆ ಹಾಕಿ ಮಾಡ್ಕೋಬೋದು. ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ ಅಡುಗೆಗೆ ತುಂಬ ಒಳ್ಳೆಯದು. ಮತ್ತು ಎಣ್ಣೆ ಕಾದ್ಮೇಲೆ ಸಾಸಿವೆ ಕಾಳು ಮತ್ತು ಕರಿಬೇವು. ನಾವಿಲ್ಲಿ ಯಾವುದೇ ಹಸಿಮೆಣ್ಸಿನ್ಕಾಯಿ ಆಗಲಿ ಚಿಲ್ಲಿ ಪೌಡರಲ್ಲಿ ಯೂಸ್ ಮಾಡ್ತಿಲ್ಲ, ಯಾಕಂದರೆ ಮಸಾಲೆಯಲ್ಲಿ ಪೌಡರ್ನಲ್ಲೇ ಎಲ್ಲ ಅಡಗಿದೆ, ಅದನ್ನೇ ಹಾಕಿದ್ರೆ ಸಾಕು. ನೋಡಿ, ಮತ್ತು ಶುಂಠಿ ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕ್ಬಿಟ್ಟು ಮತ್ತು ಈರುಳ್ಳಿನ ಬ್ರೌನ್ ಕಲರ್ ಬರೋವರೆಗೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳುವ. ಬದನೆಕಾಯಲ್ಲಿ ಬರೀ ನಾರಿನಂಶ ಅಂತಲ್ಲ, ಸಿ ವಿಟಮಿನ್ನು ಕೂಡ ಇದೆ ಹೆಚ್ಚಾಗಿ, ತುಂಬ ಒಳ್ಳೆಯದು. ಜೀರ್ಣಶಕ್ತಿಗೆ ಎಲ್ಲ, ಯಾರಾದರೂ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರ್ಗೂ ಕೂಡ ಬೇಗ ಅರಗುವಂತಹ, ಡೈಜೆಷನ್ ಆಗುವಂತಹ ಬದನೆಕಾಯಿ ತಿಂದರೆ ನಮ್ಮ ಕ್ಯಾಲೋರಿಯನ್ನು ಬರ್ನ್ ಮಾಡ್ಕೋಬೋದು. ಕೆಟ್ಟ ಕೊಲೆಸ್ಟ್ರಾಲ್ ಇದ್ರೂ ಅದರಿಂದ ಕರಗುತ್ತೆ. ಹೃದಯದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನೆಕ್ಸ್ಟು ಟೊಮೊಟೊ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿ ವಾಂಗಿಬಾತ್ ಪೌಡರ್ನ ಮಾಡಿ ಇಟ್ಕೊಂಡ್ರೆ ಮನೆಯಲ್ಲೇ ನಾವು ಕ್ವಿಕ್ಕಾಗಿ 10-15 ನಿಮಿಷದಲ್ಲಿ ಹೀಗೆ ಅಡುಗೆನ ರೆಡಿ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು ಈ ಪೌಡ್ರ್ ಮಾಡಿಟ್ಕೊಂಡಿರೋಂತಹ ವಾಂಗಿಬಾತ್ ಪೌಡ್ರನ್ನ ಹಾಕಿ ಇಲ್ಲಿ 1.5 ಸ್ಪೂನಷ್ಟು ಹಾಕ್ಕೊಂಡೆ. ನೆಕ್ಸ್ಟ್ ನಾನಿಲ್ಲಿ ನೀರು ಎಷ್ಟು ಅಳತೆಗೆ ಬೇಕು ನೋಡಿಕೊಂಡು ಹಾಕ್ಕೊಂಡೆ. ಅಂದರೆ 1 ಸಾಸರ್ ಬಟ್ಲಷ್ಟು ಅಕ್ಕಿಯನ್ನು ತೊಗೊಂಡಿದ್ದೆ, 2 ಸಾಸರ್ ಬಟ್ಲಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಅದ್ರ ಡಬಲ್, ಅಕ್ಕಿಗೆ ಡಬಲ್ ನೀರನ್ನು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಹಾಕ್ಕೋಬೇಕು. ನೆಕ್ಸ್ಟು ಲಾಸ್ಟಲ್ಲಿ ಇನ್ನೇನು 5 ನಿಮಿಷದಲ್ಲಿ ರೈಸು ಎಲ್ಲ ಬೆಂದಿದೆ ಅನ್ನೋವಾಗ, ಅಂದರೆ ಅನ್ನ ಇಲ್ಲಿ 3/4 ಭಾಗ ರೈಸು ಬೆಂದಾಗ ನಾವು ಈ ಬದನೆಕಾಯಿನ ಸೇರಿಸ್ಕೋಬೇಕು. ಮೊದಲೇ ಈ ಬದನೆಕಾಯಿನ ಹಾಕಬೇಡಿ, ಯಾವುದು ಬಾಯಿಗೂ ಸಿಗಲ್ಲ, ತಿನ್ನೋಕ್ಕೂ ಸಿಗಲ್ಲ, ಹಾಗಾಗುತ್ತೆ. ಅದರಿಂದ ಲಾಸ್ಟು ಅನ್ನ ಎಲ್ಲ ಅಕ್ಕಿ ಎಲ್ಲ ಸ್ಟೀಮಾಗಿ ಸ್ವಲ್ಪ ಏನೇನೋ ನೀರಿದೆ ಲಾಸ್ಟಲ್ಲಿ ಅನ್ನುವಾಗ ಬದನೆಕಾಯಿನ ಸೇರಿಸ್ಕೋಬೇಕು. ಹೀಗೆ ಮಾಡ್ಕೊಳ್ಳಿ. ನೋಡಿ, 10-15 ನಿಮಿಷದಲ್ಲಿ ಪರ್ಫೆಕ್ಟಾಗಿ ಘಮ ಘಮ ಅನ್ನುವಂತಹ ವಾಂಗಿಬಾತು ರೆಡಿಯಾಗೋಯ್ತು. ನೋಡಿ, ಮನೆ ತುಂಬ ಪರಿಮಳ ಅಂತೂ ಚೆಂದಾಗಿ ಬರ್ತಿದೆ. ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಯಾರೆಲ್ಲ ಬದನೆಕಾಯಿ ತಿನ್ನಲ್ಲ ಅನ್ನೋರು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ನೀವು ಬದನೆಕಾಯಿ ಮತ್ತು ಈ ರೀತಿ ವಾಂಗಿಬಾತನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊತೀರಾ. ಹೌದು, ಅಷ್ಟು ಅಂದರೆ ಇದು
ಫ್ಲೇವರು ಅದ್ರ ಜೊತೆ ಮಸಾಲೆ ಜೊತೆ ರೈಸ್ ಜೊತೆ ಬೆಂದಂತಹ ಬದನೆಕಾಯಿ ಫ್ಲೇವರು ತುಂಬ ರೋಸ್ಟಾಗಿ ಏನೋ ಒಂಥರ ತಿನ್ನೋಕ್ಕೆ ಇನ್ನು ಸ್ವಲ್ಪ ತಿನ್ನಬೇಕು ಅನಿಸುತ್ತೆ, ಆ ರೀತಿ ಇದೆ. ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಯಾರೆಲ್ಲ ಹೊಸದಾಗಿ ವೀಡಿಯೋಸ್ನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೂ ಹಳೆ ವಿಡಿಯೋಸ್ ಇದೆ, ಹಳ್ಳಿ ಅಡುಗೆಗಳು, ಆರೋಗ್ಯ ಟಿಪ್ಸು ಕೂಡ ಇದೆ, ನೋಡಿ ಸಪೋರ್ಟ್ ಮಾಡಿ. ಮತ್ತೊಂದು ವಿಭಿನ್ನ ಆರೋಗ್ಯಕರ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.